ಇಬ್ಬರು ಪ್ರಭಾವಿಗಳ ನಡುವೆ ಕೋಲ್ಡ್ ವಾರ್ ನಿರೀಕ್ಷೆಗೂ ಮೀರಿದ ಹಂತಕ್ಕೆ ಬಂದೇ ಬಿಡ್ತು. ಪ್ರಭಾವಿ ಸಚಿವರಿಗೆ ಆ ಫೈರ್ ಬ್ರ್ಯಾಂಡ್ ಮಾಡಿದ್ದೇನು? ಇದುವೇ ಚದುರಂಗದ ಎರಡನೇ ಸ್ಟೋರಿ. ಮಂತ್ರಿ ಉರುಳಿಸಲು ಹನಿ. ಕರ್ನಾಟಕದ ರಾಜಕಾರಣದಲ್ಲಿ ಹನಿ ಕಹಾನಿಗಳು ಬಹಳ ದೊಡ್ಡದಾಗಿ ಇದ್ದಾವೆ. ಹಲವಾರು ಹನಿ ಕಹಾನಿಗಳನ್ನು ನಾವು ಇದುವರೆಗೆ ಕೇಳ್ಕೊಂಡಿದ್ದೀವಿ. ಸಿಡಿಗಳಿಗೆ ಸಂಬಂಧಪಟ್ಟಂತೆ ಅನೇಕರು ಅನೇಕ ಸಂದರ್ಭಗಳಲ್ಲಿ ಕೋರ್ಟ್ ಮೂಲಕವಾಗಿ ಇಂಜಂಕ್ಷನ್ ತಂದಿರೋದು ಕೂಡ ಇದೆ. ಕೆಲವರ ಸಿಡಿ ಬಿಡುಗಡೆಯಾಗಿದ್ದು ಇದೆ, ಕೆಲವರು ಅಧಿಕಾರ ಕಳ್ಕೊಂಡದ್ದು ಇದೆ. ಚಾಣಕ್ಯನ ಕಾಲದಲ್ಲಿ ಚಾಣಕ್ಯ ವಿಷಕನ್ಯೆಯರನ್ನು ಬಳಸ್ತಾ ಇದ್ದ ಅನ್ನುವಂಥದ್ರ ಇತಿಹಾಸದ ಉಲ್ಲೇಖ ಸಿಗುತ್ತೆ. ಯಾಕೆಂದರೆ ತನ್ನ ಸಾಮ್ರಾಜ್ಯವನ್ನು, ಚಂದ್ರಗುಪ್ತ ಮೌರ್ಯನ ಸಾಮ್ರಾಜ್ಯವನ್ನು ಉಳಿಸ್ಕೊಳ್ಳೋದಕ್ಕೆ, ಮಗಧ ಸಾಮ್ರಾಜ್ಯವನ್ನು ಉಳಿಸ್ಕೊಳ್ಳೋದಕ್ಕೆ ಬೇಕಾಗಿ ವಿಷಕನ್ಯೆಯರ ಬಳಕೆ ಮಾಡ್ತಾ ಇದ್ದ ಅಂತೇಳಿ. ಆದರೆ ಈಗಿನ ಪ್ರಸಕ್ತ ರಾಜಕಾರಣದಲ್ಲಿ ಹೇಗಾಗಿದೆ ಅಂತೇಳಿ ಅಧಿಕಾರದಲ್ಲಿರುವವರನ್ನು ಉರುಳಿಸೋದಕ್ಕೆ ಅಥವಾ ಅಧಿಕಾರವನ್ನು ಕಸಿದುಕೊಳ್ಳೋದಕ್ಕೂ ಕೂಡ ಇಲ್ಲಿ ವಿಷಕನ್ಯೆಯರ ಬದಲು ಹನಿಕನ್ಯೆಯರನ್ನು ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನುವಂಥದ್ದು ಬಹಳ ಗಂಭೀರವಾಗಿರ್ತಕ್ಕಂಥ ಅನುಮಾನ ಮತ್ತು ಆರೋಪ ಇವತ್ತು ಕರ್ನಾಟಕದ ರಾಜಕಾರಣದ ವಿಚಾರದಲ್ಲಿ ಬರ್ತಾ ಇದೆ. ಇದು ರಾಜ್ಯ ರಾಜಕಾರಣದ ಅತ್ಯಂತ ದೊಡ್ಡ ಸ್ಫೋಟಕವಾದಂತಹ ಸುದ್ದಿ. ರಾಜಕೀಯ ನಾಯಕರು ಕೂಡ ಬೆಚ್ಚಿ ಬೀಳಿಸುವಂತಹ ಸುದ್ದಿ ಇದು. ಆ ವರದಿ ರಾಜಕೀಯ ಸಂಚಲನವನ್ನು ನ್ಯೂಸ್ 18 ಕನ್ನಡದ ವರದಿ ಈಗಾಗಲೇ ಸೃಷ್ಟಿಸಿದೆ. ಹಲವರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಏನು ನಡೀತಾ ಇದೆ ಕಾಂಗ್ರೆಸ್ನ ಒಳಗಡೆ ಅನ್ನುವಂಥದ್ದನ್ನು ಇಲ್ಲಿ ಹತ್ತಿರದಿಂದ ಹೇಳುವಂತಹ ಕೆಲಸವನ್ನು ನ್ಯೂಸ್ 18 ಕನ್ನಡ ಮಾಡಿದೆ. ಯಾವ ಸ್ವರೂಪದಲ್ಲಿ ಒಬ್ಬ ಸಚಿವರನ್ನು ಟಾರ್ಗೆಟ್ ಮಾಡೋದಕ್ಕೆ, ಅವರನ್ನು ಅಧಿಕಾರದಿಂದ ಕೆಳಗಿಳಿಸೋದಕ್ಕೆ, ಅವರ ಬಾಯಿಗೆ ಬೀಗ ಹಾಕಿಸುವಂತಹ ನಿಟ್ಟಲ್ಲಿ ಹನಿ ಟ್ರ್ಯಾಪ್ನ ತಂತ್ರಗಾರಿಕೆಯನ್ನು ರೂಪಿಸಲಾಗಿದೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ. ಕರ್ನಾಟಕದಲ್ಲಿ ಈ ಹಿಂದೆಯೂ ಕೂಡ ಹನಿ ಟ್ರ್ಯಾಪ್ನ ಆರೋಪಗಳು ಬಂದಿದ್ದಾವೆ. ಒಂದೆರಡು ಬಾರಿ ಅಲ್ಲ, ಕೆಲವರು ಹನಿ ಟ್ರ್ಯಾಪ್ ಆಗ್ತಾ ಇದ್ದಂತೆಯೇ ದೂರು ಕೊಟ್ಟು ಯಾರ್ಯಾರು ಟ್ರ್ಯಾಪ್ ಮಾಡಿದ್ರು ಅಂಥವ್ರನ್ನೇ ಸೆರೆ ಹಿಡಿಯುವಂಗೆ ಮಾಡಿರುವಂಥದ್ದು ಕೂಡ ನಡೆದಿದೆ ಕರ್ನಾಟಕದ ರಾಜಕಾರಣದಲ್ಲಿ. ಹಾಗೆಯೇ ಕೆಲವರ ವಿಡಿಯೋ ರಿಲೀಸ್ ಆಗಿ ಅದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದ್ದಂತೆಯೇ ಅಧಿಕಾರವನ್ನು ಕಳ್ಕೊಂಡದ್ದು ಕೂಡ ಇದೆ. ಹಾಗಾದರೆ ಇಲ್ಲಿ ಹನಿ ಟ್ರ್ಯಾಪ್ ಏನು, ಯಾವ ಸ್ವರೂಪದಲ್ಲಿ ಅನ್ನೋದು ನಿಮಗೆ ವಿವರಿಸ್ತೀನಿ. ಹನಿ ಟ್ರ್ಯಾಪ್ನ ಸುಳಿಯಲ್ಲಿ ಸಚಿವರೇ ಇದ್ದಾರೆ ಅಂತ ಹೇಳಿ, ಸಚಿವರಿಗೇ ಹನಿ ತಿನ್ನಿಸುವಂತಹ ಕೆಲಸವನ್ನು ಯಾರೋ ಮಾಡಿದ್ದಾರೆ ಅಂತ ಹೇಳಿ ರಾಜ್ಯದ ಪ್ರಭಾವಿ ಸಚಿವರಿಗೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಯತ್ನವನ್ನು ಮಾಡಲಾಗಿದೆ. ಅಂದರೆ ಅವರು ಹನಿ ತಿನ್ನಿದಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಹನಿ ತಿನ್ನಿಸುವ ಪ್ರಯತ್ನ ಅಂತೂ ನಡೆದಿದೆ. ಇಲ್ಲಿ ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಒಬ್ಬ ಸಚಿವರನ್ನೇ ಇಲ್ಲಿ ಟಾರ್ಗೆಟ್ ಮಾಡಲಾಗಿತ್ತು. ಅವರ ಬಳಿಗೆ ತುಮಕೂರು ಭಾಗದ ಸಚಿವರನ್ನು ಹನಿ ಟ್ರ್ಯಾಪ್ ಮಾಡುವಂತಹ ಯತ್ನವೂ ಕೂಡ ಇಲ್ಲಿ ನಡೆದಿದೆ ಅಂತ ಹೇಳಿ ಈ ಸಚಿವರಿಗೆ ಒಂದು ಟೀಮ್ ಅಪ್ರೋಚ್ ಮಾಡುತ್ತೆ. ಅವ್ರನ್ನ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಸತತ ಪ್ರಯತ್ನವನ್ನು ಕೂಡ ಮಾಡಲಾಗಿತ್ತು. ಆ ಸಚಿವರನ್ನು ಭೇಟಿಯಾಗುವ, ಅವರನ್ನು ಹನಿ ಟ್ರ್ಯಾಪ್ಗೆ ಸೆಳೆಯುವಂತಹ ಪ್ರಯತ್ನವನ್ನು ಸತತವಾಗಿ ಮಾಡಲಾಗಿದೆ ಅಂತ ಹೇಳಿ ಹನಿ ಟ್ರ್ಯಾಪ್ಗೆ ಬಂದಿದ್ದಂತಹ ಟೀಮ್ಗೆ ಸಚಿವರೇ ಶಾಕ್ ಕೊಟ್ಟಿದ್ದಾರಂತೆ. ಅಂದರೆ ಅವ್ರಿಗೂ ಕೂಡ ಅನುಮಾನ ಬಂದಿದೆ, ತನ್ನನ್ನು ಈ ರೀತಿಯಾಗಿ ಅಪ್ರೋಚ್ ಮಾಡ್ತಿರುವಂಥದ್ದು, ತನ್ನನ್ನು ಈ ರೀತಿಯಾಗಿ ಸಂಪರ್ಕಿಸ್ತಾ ಇರುವಂಥವರ ಹಿನ್ನೆಲೆ ಏನು ಅನ್ನೋಂಥನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಬಹುಶಃ ಸಚಿವರು ಕೂಡ ಮಾಡಿದ್ದಾರೆ. ಈ ಕಾರಣದಿಂದಾಗಿ ಹನಿ ಟ್ರ್ಯಾಪ್ ಟೀಮ್ನ ಬಣ್ಣ ಬಯಲು ಮಾಡಿದ್ರಂತೆ ಮಿನಿಸ್ಟರ್ ಅನ್ನುವಂಥದ್ದು ಇಲ್ಲಿರುವಂತಹ ಭಾಳ ಮುಖ್ಯವಾಗಿರುವಂತಹ ಅಂಶ. ಅಂದರೆ ಯಾವ ಸಚಿವರನ್ನು ಟ್ರ್ಯಾಪ್ ಮಾಡೋದಕ್ಕೆ ಹೋದ್ರಲ್ಲ, ಆ ಸಚಿವರ ಕೈಯಲ್ಲಿನೇ ಈ ಟೀಮ್ ಟ್ರ್ಯಾಪ್ ಆಗಿದೆ ಅಂತ ಹೇಳಿ. ಅಂದರೆ ಸಚಿವರು ನಂತರ ಅವ್ರನ್ನ ಬೈದು ಕಳಿಸಿದ್ದಾರೆ, ವಾರ್ನಿಂಗ್ ಮಾಡಿ ಕಳಿಸಿದ್ದಾರೆ. ವಾರ್ನಿಂಗ್ ಕೊಟ್ಟು ಕಳುಹಿಸಿದ್ರಂತೆ ಆ ಸಚಿವರು ಅನ್ನುವಂಥದ್ದು ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಬಿಸಿ ಬಿಸಿ ಚರ್ಚೆ ಆಗ್ತಾ ಇರುವಂತಹ ಸುದ್ದಿಯೂ ಕೂಡ ಇದ್ವೇನೆ. ಈ ರೀತಿಯಾದಂತಹ ಒಂದು ಹನಿ ಟ್ರ್ಯಾಪನ್ನು ತಮ್ಮ ಪಕ್ಷದವರ ವಿರುದ್ಧ ಮಾಡಿದ್ದಾರೆ ಅನ್ನುವಂಥ ಆರೋಪ ಇಲ್ಲಿ ಇದೆ. ಈ ಅನುಮಾನ ಇರುವಂಥದ್ದು ಹನಿ ಟ್ರ್ಯಾಪ್ ಹಿಂದೆ ಪ್ರಭಾವಿ ನಾಯಕನ ಕೈವಾಡ ಇದೆ ಅನ್ನುವಂಥ ಆರೋಪವೂ ಕೂಡ ಇದೆ. ಈ ಟ್ರ್ಯಾಪ್ ಟೀಮ್ ಇದು ಕೇವಲ ಒಂದು ಟೀಮ್ ಆಗಿ ಮಾತ್ರ ಅಲ್ಲ, ಅದ್ರ ಹಿನ್ನೆಲೆಯಲ್ಲಿ ಒಬ್ಬ ಸೂತ್ರಧಾರ ಇದ್ದಾರೆ ಅಂತ ಹೇಳಿ ಆ ಸೂತ್ರಧಾರ ಆಡದಂಥ ರೀತಿಯಲ್ಲಿನೇ ಹನಿ ಟ್ರ್ಯಾಪನ್ನು ಮಾಡಿಸಲಾಗಿದೆ ಅನ್ನುವಂಥದ್ದು ಇಲ್ಲಿರುವಂಥ ಆರೋಪ. ತುಮಕೂರು ಭಾಗದ ಸಚಿವರ ಹೆಸರಿಗೆ ಮಸಿ ಬಳಿಯುವಂತಹ ತಂತ್ರಗಾರಿಕೆಯನ್ನು ಇದರ ಮೂಲಕವಾಗಿ ಹೆಣಿಯಲಾಗಿದೆ. ಒಂದು ವೇಳೆ ಅವರು ಟ್ರ್ಯಾಪ್ ಆಗಿದ್ದಿರ್ತಿದ್ರೆ ಇಷ್ಟೊತ್ತಿಗೆ ಅದರ ವಿಡಿಯೋ ಕೂಡ ವೈರಲ್ ಆಗುವಂಥ ಎಲ್ಲ ಅವಕಾಶಗಳು ಕಾಣ್ತಾ ಇದ್ವು ಅಂತ ಹೇಳಿ ವರಿಷ್ಠರಿಗೆ ದೂರು ಕೊಟ್ಟಿದ್ದಾರಂತೆ ತುಮಕೂರು ಭಾಗದ ಸಚಿವರು. ಯಾವ ಸಚಿವರನ್ನ ಟಾರ್ಗೆಟ್ ಮಾಡಲಿಕ್ಕೆ ಹೋದ್ರಲ್ಲ, ಅದೇ ಸಚಿವರು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಹೈಕಮಾಂಡ್ನವರೆಗೂ ಕೂಡ ದೂರನ್ನು ಮುಟ್ಟಿಸಿದ್ದಾರೆ. ಸಿಎಂ ಗಮನಕ್ಕೂ ಕೂಡ ತಂದಿದ್ದಾರಂತೆ ತುಮಕೂರು ಭಾಗದ ಸಚಿವ. ಈ ವಿಚಾರದಲ್ಲಿ ಹಿಂಗೆ ನನ್ನನ್ನು ಮಾಡಲಾಗಿದೆ ಅನ್ನೋಂಥದ್ದನ್ನು ಮುಖ್ಯಮಂತ್ರಿಯವರ ಗಮನಕ್ಕೂ ಕೂಡ ತಂದಿದ್ದಾರೆ ಅಂತ ಹೇಳಿ. ಅಂದರೆ ಒಬ್ಬ ವ್ಯಕ್ತಿಯನ್ನು ಕೆಡುವುದಕ್ಕೆ ಏನೇನೆಲ್ಲ ನಡೀತಾ ಇರುತ್ತೆ ಅಂತ ಹೇಳಿ ಕಾಂಗ್ರೆಸ್ನಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇರುವಂಥದ್ದು ಇದೇ ಪ್ರಕರಣ. ಈ ಪ್ರಕರಣ ಈಗ ಕಾಂಗ್ರೆಸ್ನ ಒಳಗೂ ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಏನಿದು, ನಮ್ಮವರೇ ಹೀಗೆ ಸಿಕ್ಕಾಕಿಸ್ತಾರಾ ಅನ್ನುವಂಥರ ಬಗ್ಗೆಯೂ ಕೂಡ ಚರ್ಚೆಗಳಿದ್ದಾವೆ.
ಹನಿ ಟ್ರ್ಯಾಪ್ನ ಭಯ ಸ್ವಲ್ಪ ಯಾಮಾರಿದ್ರೂ ಕೂಡ ಮಹಾ ಚಾರಿತ್ರ್ಯ ವಧೆ. ಯಾಕಂದರೆ ಇಲ್ಲಿ ಹನಿ ಟ್ರ್ಯಾಪ್ಗೆ ಒಳಗಾಗುವಂತಹ ವ್ಯಕ್ತಿಯ ವಿರುದ್ಧ ಯಾವ ಸ್ವರೂಪದ ಆಪಾದನೆಗಳು ಬಂದಿದೆ. ಈ ಹಿಂದೆಯೂ ಕೂಡ ಕರ್ನಾಟಕ ರಾಜಕಾರಣದ ಇದು ಆದಾಗ ಎಷ್ಟು ದಿವಸಗಳ ಕಾಲ ಆ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದೀನಿ ಅಂತ ತಿಳ್ಕೊಂಡು ಆನಂತರ ಹೇಳ್ಕೊಂಡಂತಹ ಅದೇ ಮಾಜಿ ಸಚಿವರು ಏನೇನೆಲ್ಲ ಅನುಭವಿಸಿದ್ರು ಅನ್ನೋದನ್ನು ನಾವು ನೋಡಿದ್ದೀವಿ. ಈಗಲೂ ಕೂಡ ಅಷ್ಟೇ ರಾಜಕಾರಣದಲ್ಲಿ ಹೆಚ್ಚಾಗ್ತಾ ಇರುವಂಥದ್ದು ಹನಿ ಟ್ರ್ಯಾಪ್ನ ಭಯ. ಇಂಥದ್ದೊಂದು ಆರೋಪ ಕೇವಲ ಇವತ್ತು ಕಾಂಗ್ರೆಸ್ನವರ ವಿರುದ್ಧ ಮಾತ್ರ ಇರೋದಲ್ಲ, ಬಿಜೆಪಿಯವರ ವಿರುದ್ಧವೂ ಕೂಡ 2020ರಲ್ಲಿ ಬಂದಿತ್ತು. ಸಿಡಿಗಳನ್ನು ಮುಂದಿಟ್ಟುಕೊಂಡು ಮಂತ್ರಿಗಳಾಗಿದ್ದಾರೆ ಅನ್ನುವಂತಹ ಆಪಾದನೆ ಬಂದಿತ್ತಲ್ಲ, ಅದು ಕೂಡ ಇದೇ ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತಹ ಆಪಾದನೆಗಳೇ ಆಗಿದ್ವು. ವಲಸೆ ಹೋಗೋರಿಗೆ ಬ್ರೇಕ್ ಹಾಕೋದಕ್ಕೂ ಕೂಡ ಹನಿ ಟ್ರ್ಯಾಪ್ನ ಅಸ್ತ್ರವನ್ನ ಬಳಕೆ ಮಾಡಲಾಗ್ತಾ ಇದೆ. ಒಂದು ವೇಳೆ ಯಾರಾದರೂ ಪಕ್ಷದಿಂದ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋಗ್ತೀವಿ ಅಂದರೆ ಹನಿ ಟ್ರ್ಯಾಪ್ ಅದನ್ನು ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಮಾನಕ್ಕೆ ಅಂಜಿ ಕಪಿ ಮುಷ್ಟಿಯಲ್ಲಿ ಸಿಲುಕ್ತಾ ಇರುವಂತಹ ನಾಯಕರುಗಳು. ಯಾಕಂದರೆ ಇಂತಹ ವಿಡಿಯೋ ವೈರಲ್ ಆಯಿತು ಅಂದರೆ ಮಾನ ಹೋಯಿತು. ಆ ಕಾರಣಕ್ಕಾಗಿಯೇ ಅದಕ್ಕೆ ಅಂಜಿ ಕೆಲವರು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೂತ್ಕೊಳ್ಬೇಕಂತ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗ್ತಾ ಇದೆ. ಹನಿ ಟ್ರ್ಯಾಪ್ನಂತಹ ಕೃತ್ಯಕ್ಕೆ ಬ್ರೇಕ್ ಹಾಕುವುದು ಹೇಗೆ ಅನ್ನುವಂಥ ಪ್ರಶ್ನೆಯೂ ಕೂಡ ಇದ್ದೇ ಇದೆ. ಯಾಕಂದರೆ ಇಲ್ಲಿ ತನಕ ಇವರು ಟ್ರ್ಯಾಪ್ಗೆ ಒಳಗಾಗುವಂಥವ್ರು ಇರ್ತಾರೋ ಅಲ್ಲಿ ತನಕ ಟ್ರ್ಯಾಪ್ ಮಾಡೋರು ಇರ್ತಾರೆ. ಅದು ಇವೆರಡೂ ಕೂಡ ಜೊತೆಯಾಗಿಯೇ ಸಾಗುವಂಥದ್ದು. ಹನಿ ಟ್ರ್ಯಾಪ್ ವಿಚಾರದಲ್ಲಿ ಈ ರೀತಿಯಾದಂತಹ ಭಯ ಸದ್ಯಕ್ಕೆ ಕರ್ನಾಟಕದ ರಾಜಕಾರಣಿಗಳನ್ನು ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಚಿವರುಗಳು ಕೂಡ ಮಾತನಾಡಿದರೆ, ನಾಯಕರುಗಳು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ, ತೋರಿಸ್ತೀವಿ. ಕೂಡ ಆರಂಭ ಆಗಿದೆ ಈ ಬಗ್ಗೆ ನೋಡಿ. ಇವೆಲ್ಲವೂ ರಾಜಕಾರಣದಲ್ಲಿ ನಡೀತಾನೆ ಇರ್ತವೆ. ಹನಿ ಟ್ರ್ಯಾಪು ಮತ್ತೊಂದು ಟ್ರ್ಯಾಪು ನಡೀತಾನೆ ಇರ್ತವೆ. ಅವ್ರು ಎಚ್ಚರಿಕೆಯಿಂದ ಇರಬೇಕು. ಅದೊಂದು ಗ್ಯಾಂಗೇ ತಯಾರಾಗಿಬಿಟ್ಟಿದೆ. ಅದು ದುರ್ದೈವ. ಅದೊಂದು ಉದ್ಯೋಗ ಮಾಡ್ಕೊಂಡಿದ್ದಾರೆ. ಅದು ಬೇಸರ ತರ್ತಕ್ಕಂಥ ವಿಚಾರ. ಹನಿ ಟ್ರ್ಯಾಪ್ ಮಾಡೋರಿಗೆ ಯಾವುದೇ ಕ್ಷಮೆ ಇಲ್ಲ. ಹನಿ ಟ್ರ್ಯಾಪ್ ಯಾರು ಮಾಡ್ತಾರೆ ಅವ್ರಿಗೆಲ್ಲಾನು ಕಾನೂನು ಇದೆ, ಕಟ್ಲೆ ಇದೆ. ಆ ಕಾನೂನು ಪ್ರಕಾರ ಅವ್ರನ್ನೆಲ್ಲರೂ ಒಳಗಡೆ ಹಾಕ್ಬೇಕು ಅಷ್ಟೇ. ಹನಿ ಟ್ರ್ಯಾಪ್ ಅನ್ನೋದೇ ಇಟ್ಸ್ ಎ ಮೋಸ್ಟ್ ಡೇಂಜರಸ್ ಥಿಂಗ್. ಅದರಷ್ಟು ಅಸಹ್ಯವಾದ ಕೆಲಸ ಯಾವುದೂ ಇಲ್ಲ. ಯಾವುದೇ ವ್ಯಕ್ತಿ ಹನಿ ಟ್ರ್ಯಾಪ್ ಮಾಡೋನಾಗಿದ್ದರೆ ಅಥವಾ ಲೇಡಿ ಆಗಿದ್ದರೆ ಅವ್ರನ್ನ ಕಾನೂನು ಪ್ರಕಾರ ಕ್ರಮ ತಗೊಂಡು ಅವ್ರನ್ನ ಒಳಗಡೆ ಹಾಕ್ಬಾರ್ದು, ಜೈಲಿಗೆ ಹಾಕ್ಬಾರ್ದು. ಕ್ಲಿಯರ್ ಮಾಡಿ ಹೇಳ್ತಾ ಇದ್ದೀನಿ, ಹನಿ ಟ್ರ್ಯಾಪ್ ಯಾರೇ ಮಾಡಿರಲಿ ಅದು ಅಸಹ್ಯವಾದ ಕೆಲಸ, ಅದು ಅಕ್ಷಮ್ಯ ಅಪರಾಧ. ಅವ್ರನ್ನ ಒಳಗಡೆ ಹಾಕ್ಬಾರ್ದು. ಹೀಗೆ ಸಚಿವರುಗಳು ಕೂಡ, ಯಾಕಂದರೆ ಎಲ್ರಿಗೂ ಕೂಡ ಈ ಭಯ ಇದ್ದೇ ಇದೆ. ಹನಿ ಟ್ರ್ಯಾಪ್ ಆಗ್ತಾ ಇದೆ ಇಲ್ಲಿದೆ. ಸಚಿವರುಗಳು ಕೂಡ ಅದನ್ನು ದೃಢಪಡಿಸ್ತಾ ಇದ್ದಾರೆ. ಇಂಥದ್ದು ಯಾರೇ ಮಾಡಿದರೂ ಕೂಡ ಅದು ಅಸಹ್ಯ ಮತ್ತು ಅಂಥವರನ್ನು ಕಾನೂನು ಪ್ರಕಾರವಾಗಿ ಒಳಗಡೆ ಹಾಕಬೇಕಾದ ಅವಶ್ಯಕತೆ ಕೂಡ ಇದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಈ ಮೂಲಕವಾಗಿ ಹನಿ ಟ್ರ್ಯಾಪ್ ಮಾಡುವಂಥವ್ರನ್ನ ಎಚ್ಚರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಹನಿ ಟ್ರ್ಯಾಪ್ ನಿಜಕ್ಕೂ ಕೂಡ ಕರ್ನಾಟಕದ ರಾಜಕಾರಣಕ್ಕೆ ದೊಡ್ಡ ಅಂಟು ರೋಗದ ರೀತಿಯಲ್ಲಿ ಕಾಡ್ತಾ ಇದೆ. ಇದನ್ನು ಸರಿಪಡಿಸಬೇಕಾಗಿದೆ ಮತ್ತು ಇಂಥವರ ವಿರುದ್ಧವೂ ಕ್ರಮ ಆಗಬೇಕು. ಹಾಗೆಯೇ ಸಚಿವರುಗಳಾಗಿರುವಂಥವ್ರು ಇರ್ಬೋದು, ರಾಜಕಾರಣಕ್ಕೆ ಬರುವಂಥವ್ರು ಇರ್ಬೋದು, ಅವರೂ ಕೂಡ ತಮ್ಮ ಚಾರಿತ್ರ್ಯವನ್ನು ಚೆನ್ನಾಗಿ ಇಟ್ಕೊಂಡಿದ್ರೆ ಇಂತಹ ಟ್ರ್ಯಾಪ್ಗೆ ಒಳಗಾಗಬೇಕಾದಂಥ ಅಂತಹ ಆತಂಕ ಆಗಲಿ ಭಯ ಆಗಲಿ ಇರೋದಕ್ಕೆ ಸಾಧ್ಯ ಇಲ್ಲ.